ದೇಶಕ್ಕೆ ಒಂದು ಕ್ಲಾರಿಟಿ ಸಿಕ್ತು. 22 ಮಿಲಿಯನ್ ಹೊಂದಿದಂಥ ಫಾಲೋವರ್ಸ್ ಹೊಂದಿದಂಥ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ಜಂತರ್ ಮಂತರ್ನಲ್ಲಿ ಈ ಪ್ರತಿಭಟನೆಯನ್ನು ನೋಡಿದ್ರೆ, ಈ ಕೆಳಗಿನ ಈ ಅವಸ್ಥೆಯನ್ನು ನೋಡಿದ್ರೆ 2200 ಜನ ಕೂಡ ಅಲ್ಲಿ ಇಲ್ಲ. ನನಗನ್ಸಿದ ಮಟ್ಟಿಗೆ 220 ಜನ ಕೂಡ ಅಲ್ಲಿ ಇಲ್ಲ. ಇದರ ಅರ್ಥ ದೇಶದ ವಿರುದ್ಧವಾಗಿ ನಿಂತಂತ ಬೇರೆ ಬೇರೆ ದೇಶಗಳ ಫಾಲೋವರ್ಸ್ಗಳು ಅಲ್ಲಿ ಕೂಡಿದ್ದಾರೆ. ದೇಶದ ವಿರುದ್ಧವಾಗಿ ಇರುವಂತ ದುಷ್ಟ ಶಕ್ತಿಗಳು ಇಲ್ಲಿ ಕೂಡಿದ್ದಾವೆ. ಇವರಿಗೆ ಜೊತೆಗೂಡಿ ನಿಂತಾಗ ಇದನ್ನ ವ್ಯವಸ್ಥೆಯನ್ನ ದೇಶದ ಒಂದು ಅರಾಜಕತೆ ಸೃಷ್ಟಿಯುವಂತ ಒಂದು ವ್ಯವಸ್ಥೆನೇ ಇದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. 22 ಮಿಲಿಯನ್ ಯುವಕರು ಆನ್ಲೈನ್ ನಲ್ಲಿ ನೋಡಿದಾಗ ಅವರಿಗೆ ಇವರ ಬಣ್ಣ ಗೊತ್ತಾಗಿದೆ. ಹೀಗಾಗಿ ಇಲ್ಲಿ ಯುವಕರು ಬಂದಿಲ್ಲ. ಒಂದನ್ನ ತಿಳ್ಕೊಳ್ಳಿ, ಇವರು ಪ್ರತಿಭಟನೆ ಮಾಡುವ ಸ್ಟೈಲ್ ಅನ್ನ ನೋಡಿದ್ರೆ ಇಲ್ಲಿ ಆ ತುಕಡೆ ಗ್ಯಾಂಗ್ ನ ಎಲ್ಲ ಒಂದು ಪ್ರತ್ಯರ್ಥಿಗಳು ಇಲ್ಲಿ ಎದ್ದು ಕಾಣ್ತಾ ಇದ್ದಾರೆ. ಅವರು ತಾಶಾ ಬಾರಿಸುವ ಸ್ಟೈಲು, ಅವರು ಹೇಳಿಕೆ ಕೊಡುವ ಮಾತು ಎಲ್ಲವೂ ಅರ್ಥ ಆಗ್ತಾ ಇದೆ. ಇದು ತುಕಡೆ ಗ್ಯಾಂಗೇ, ಆದರೆ ಒಂದು ಹೊಸ ವಿಭಿನ್ನವಾದಂಥ ಸ್ಟೈಲ್ ನಲ್ಲಿ ಪ್ರಕಟವಾಗಿದೆ ಅಷ್ಟೇ.